ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ಡೂಪ್ಲೆಕ್ಸ್ ಹೌಸು ಪ್ಲಸ್ ರೆಂಟಲ್ ಇನ್ಕಮ್ ಎರಡು ತೋರಿಸ್ತೀನಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು, ಅದು ನೀವು ಬೇಕಾದರೆ ರೆಂಟಿಗೆ ಬಿಡ್ಬೋದು, ಪ್ಲಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು ಫುಲ್ ಹೌಸ್ ಡೂಪ್ಲೆಕ್ಸ್ 4 BHK ಡೂಪ್ಲೆಕ್ಸ್ ಹೌಸ್ ಮಾಡಿದ್ದಾರೆ. ಇದು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಮೇನ್ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 26/40. ಟೋಟಲ್ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 1040 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ವರ್ಕು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ನೋಡ್ಬೋದು. ಎಲ್ಲ ತೋರಿಸ್ತೀನಿ ಬಿಲ್ಡಿಂಗ್ ಎಲ್ಲ. ಇದು DC ಕನ್ವರ್ಟೆಡ್ ಆಗಿದೆ. BBMP ಲಿಮಿಟ್ಸು ಈ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75ಇಂದ 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಮನೆ ಮುಂದೆ 30 ಫೀಟ್ ರೋಡ್. ಇದು ಫುಲ್ಲಿ ಡೆವಲಪ್ಡ್ ಏರಿಯಾ, ನೋಡ್ಬೋದು. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು, ಹೌಸಸ್ ಯಾವ ಥರ ಡೆವಲಪ್ ಆಗಿದೆಯೋ, ಫುಲ್ಲಿ ಡೆವಲಪ್ಡ್ ಏರಿಯಾ ನೋಡ್ಬೋದು. ಗ್ರೌಂಡ್ ಫ್ಲೋರು ಇದು ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿದ್ದಾರೆ. ಅಂಡ್ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು. ಓನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ 1 BHK ಹೌಸು ರೆಂಟಿಗೆ ಬಿಡ್ಬೋದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು 4 BHK ಡೂಪ್ಲೆಕ್ಸ್ ಹೌಸ್ ತೋರಿಸ್ತೀನಿ. ಈಗ ಗ್ರೌಂಡ್ ಫ್ಲೋರಲ್ಲಿ ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೋಡ್ಬೋದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಪಾರ್ಕಿಂಗ್ ಎಲ್ಲ ಈಸಿಗೆ ಒಂದು 2 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು. ಫ್ರಂಟ್ ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ, ಟೈಲ್ಸ್. ಸೆಟ್ ಬ್ಯಾಕು 1.5 to 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಇದು BBMP ಲಿಮಿಟ್ಸ್ ಎಲ್ಲ ಇದೆ. ಈ ಖಾತಾ ಪ್ರಾಪರ್ಟಿ ಅಂಡ್ DC ಕನ್ವರ್ಟೆಡ್ ಆಗಿದೆ ನೋಡಿ. ಇದು ಬೋರ್ವೆಲ್ಲು. ನೀರು ಬಂದ್ಬಿಟ್ಟು ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ, ನೀರ್ದೇನು ತೊಂದರೆ ಏನಿಲ್ಲ. ಇದು 1 BHK ಹೌಸ್ಗೂ ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ. ಈಗ ನಾನು 1 BHK ಹೌಸು ಅಂಡ್ ಇದು ಸಂಪು 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸೈಡೂ ಸೆಟ್ ಬ್ಯಾಕ್ ತೋರಿಸ್ತೀನಿ ನೋಡಿ. 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ 2 ಕಡೆನೂ ಬಿಟ್ಟಿದ್ದಾರೆ. ಇದು ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ, ವಿತ್ PV ಪಾಲಿಶ್ ಮಾಡಿಸಿದ್ದಾರೆ ನೋಡ್ಬೋದು. ಇದು ಲಿವಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟ್ ಇದೆ. ಇದು ಕಿಚನ್ನು. ಇದು ಒಂದು ರೂಮು, ವಾರ್ಡ್ರೋಬ್ಸು, ಲಾಫ್ಟ್ಸು, ಒಂದು ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು, ಕಾಮನ್ ವಾಶ್ರೂಮ್ ಸಿಗತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ತೋರಿಸಿದ್ದೀನಿ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ನೋಡ್ಬೋದು. ಈಗ ಡೂಪ್ಲೆಕ್ಸ್ ಹೌಸು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು ಫುಲ್ ಫ್ಲೋರ್ ಡೂಪ್ಲೆಕ್ಸ್ ತೋರಿಸ್ತೀನಿ. ಇದು ರೈಲಿಂಗ್ಸ್ ಬಂದ್ಬಿಟ್ಟು SS ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಆಂಟಿಸ್ಕ್ರೀಡ್ ಲಪುತ್ರ ಗ್ರಾನೈಟ್ ಹಾಕಿದ್ದಾರೆ. ಅಂಡ್ ತುಂಬ ಚೆನ್ನಾಗಿ ವೈಡಿಂಗ್ ಆಗಿದೆ ಸ್ಟೇರ್ ಕೇಸ್ ಎಲ್ಲ. ಅಂಡ್ ನೋಡಿ, ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ ಅಂಡ್ ಗೇಟು ಮಾಡಿದ್ದಾರೆ. ಫುಲ್ SS ಅಲ್ಲಿ ಮಾಡಿಸಿದ್ದಾರೆ. ಫುಲ್ ಸೇಫ್ಟಿ ಗೇಟು ಅಂಡ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ನೋಡಿ, ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರು ಫುಲ್ ಎಲ್ಲ ಡೂಪ್ಲೆಕ್ಸ್ ಹೌಸ್ ತೋರಿಸ್ತೀನಿ. 4 BHK ಡೂಪ್ಲೆಕ್ಸ್ ಹೌಸು ನೋಡಿ, ಫುಲ್ ಸೇಫ್ಟಿ ಇರುತ್ತೆ. ಇದು ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ಇರುತ್ತೆ ಅಂಡ್ ಫ್ರೇಮು ಟೀಕ್ ಇರುತ್ತೆ, ವಿತ್ PV ಪಾಲಿಶ್ ಮಾಡಿಸಿದ್ದಾರೆ ನೋಡಿ. 2 ಲಾಕ್ ಹಾಕಿದ್ದಾರೆ. ಮೇನ್ ಡೋರ್ ಅಲ್ವಾ, ಓಕೆನಾ. 2 ಲಾಕ್ಸ್ ಮಾಡಿಸಿದ್ದಾರೆ. ಎಲ್ಲ ಯೂರೋಪ ಲಾಕ್ಸ್ ಮಾಡಿಸಿದ್ದಾರೆ ನೋಡಿ. ಇದು ಎಂಟ್ರ್ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ ಮೇನ್ ವಿಂಡೋ ಅಂಡ್ ಮೇನ್ ಡೋರು ಎಲ್ಲ ಟೀಕ್ ಮಾಡಿಸಿರೋದು
ಫುಲ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಟೋಟಲ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ. ಓಕೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ನೋಡಿ ಸೀಲಿಂಗ್, ಫಾಲ್ ಸೀಲಿಂಗು, ಅದು ಟಿ ವಿ ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ಇದು ಸ್ಟೋರೇಜ್ ಪಾಯಿಂಟು ಆ್ಯಂಡ್ UPS ಪಾಯಿಂಟು ಇಲ್ಲೇ ಕೊಟ್ಟಿರೋದು ಆಪ್ಷನ್ನು. ಸ್ಟೋರೇಜ್ ಮಾಡ್ಕೋಬೋದು ಆ್ಯಂಡ್ UPS ಪಾಯಿಂಟು. ನೋಡಿ ಫಾಲ್ ಸೀಲಿಂಗ್ ಎಲ್ಲ ಟಿ ವಿ ಯೂನಿಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಪೂಜೆ ರೂಮು ಆ್ಯಂಡ್ ಕಿಚನು ಆ್ಯಂಡ್ ಡೈನಿಂಗ್ ಸ್ಪೇಸ್ ಎರಡೂ ಸಿಗುತ್ತೆ. ಇದು ಪೂಜೆ ರೂಮು. ನೋಡಿ ಮೈನ್ ಡೋರು ಆ್ಯಂಡ್ ಫ್ರೇಮು ಎಲ್ಲ ಟೀಕ್ ಇರುತ್ತೆ. ಪೂಜೆ ರೂಮ್ ಡೋರ್ಸ್ ಎಲ್ಲ ಫುಲ್ಲಿ ಹ್ಯಾಂಡ್ ಮೇಡೆಡ್ ಡೋರ್ಸು. ಇದು ಪೂಜೆ ರೂಮು. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾಲ್ಗೆ ಬಂದ್ಬಿಟ್ಟು ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ. ಎಲ್ಲ ಟೈಲ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಪೂಜೆ ರೂಮು. ಇದು ಡೈನಿಂಗ್ ಸ್ಪೇಸು. ನೋಡಿ ವಿಂಡೋ ಬಂದ್ಬಿಟ್ಟು ಟೀಕ್ ಮಾಡಿದ್ದಾರೆ. ಇದು ಡೈನಿಂಗ್ ಸ್ಪೇಸು, ನೀವು ಡೈನಿಂಗ್ ಸೆಟ್ ಮಾಡ್ಕೋಬೋದು ಇಲ್ಲಿ. ಇದು ಫುಲ್ ಓಪನ್ ಕಿಚನ್ ಮಾಡಿಸಿದ್ರೆ ಫುಲ್ ಮಾಡರ್ನ್ ಕಿಚನ್ ಇರುತ್ತೆ. ನೋಡಿ ಎಲ್ಲ ಲಾಫ್ಟ್ಸು, ಎಲ್ಲ ಬಾಸ್ಕೆಟ್ಸ್ ಎಲ್ಲ ಮಾಡಿದ್ದಾರೆ. ತೋರಿಸ್ತೀನಿ ಎಲ್ಲ ಪ್ರತಿಯೊಂದು. ಫುಲ್ ಓಪನ್ ಕಿಚನ್ನು. ನೋಡಿ ಎಲ್ಲ SS ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ನೋಡಿ ಎಲ್ಲ SS ಬಾಸ್ಕೆಟ್ಸು, ಎಲ್ಲ ಲಾಫ್ಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಈ ಕಡೆ ನೀವು ಎಲ್ಲ ಸ್ಟೋರೇಜ್ಗೆಲ್ಲ ವುಡ್ಡಲ್ಲಿ ಮಾಡಿಸಿದ್ದಾರೆ. ಇದು ಯುಟಿಲಿಟಿಗೆ ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಫುಲ್ ವಾಲ್ಗಿನೂ ಟೈಲ್ಸ್ ಹಾಕಿದ್ದಾರೆ. ಫುಲ್ ಓಪನ್ ಕಿಚನ್ ಮಾಡಿದ್ದಾರೆ, ಫುಲ್ ಮಾಡರ್ನ್ ಕಿಚನು. ಆ್ಯಂಡ್ ಇದು ಡೈನಿಂಗ್ ಸ್ಪೇಸು ಆ್ಯಂಡ್ ಪೂಜಾ ರೂಮು. ಇದು ಲಿವಿಂಗ್ ಏರಿಯಾ, TV ಯೂನಿಟ್ ಸಿಗುತ್ತೆ. ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಇದೊಂದು ರೂಮ್ ಸಿಗತ್ತೆ, ರೂಮ್ ನಂಬರ್ 1. ರೂಮ್ ನಂಬರ್ 1 ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫುಲ್ ವಾರ್ಡ್ರೋಬ್ ಮಾಡಿದ್ದಾರೆ. ಒಂದು ವಿಂಡೋ ಇದೆ, ಅದು ಟೀಕ್ ವಿಂಡೋ. ನೋಡಿ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜು ಅಷ್ಟೇ. ಓಕೆ, 11x12 ಆ ಥರ ರೂಮ್ ಸೈಜಸ್ ಬಂದಿರೋದು ಮಾಡಿಸಿದ್ದಾರೆ, ರೂಮ್ ಸೈಜು. ಇದು ಈ ರೂಮ್ಗೆ ವಿತ್ ಬಾಲ್ಕನಿ ಸಿಗತ್ತೆ. ನೋಡಿ ಟೀಕ್ ಡೋರ್ ಹಾಕಿರೋದು. ಬಾಲ್ಕನಿ ಡೋರು ಅಷ್ಟೇ, ಫ್ರೇಮು ಟೀಕು. ಬಾಲ್ಕನಿ ಇದು ವಿತ್ SS ಮಾಡಿಸಿದ್ದಾರೆ. ಬಾಲ್ಕನಿ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ರೂಮ್ ಸೈಜು ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಅಂದರೆ 2 ವಿಂಡೋಸ್ ಇದೆ ರೂಮಲ್ಲಿ, ಎಲ್ಲ ಟೀಕ್ ವಿಂಡೋ. ಇದೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಫುಲ್ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸು, ಎಲ್ಲ ಶೆರಾನ್ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸು. ನೆಕ್ಸ್ಟ್ ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು ನೋಡೋಣ ಬನ್ನಿ. ನೋಡಿ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಹಾಕಿರೋದು, ಅದು ಲಪುತ್ರ ಗ್ರಾನೈಟು, ಆಂಟಿಸ್ಕ್ರಿಟ್ ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ ರೈಲಿಂಗ್ಸು SS ರೈಲಿಂಗ್ಸ್ ಹಾಕಿದ್ದಾರೆ, ನೋಡ್ಬೋದು. ಫುಲ್ ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರ್ ಫುಲ್ ಡೂಪ್ಲೆಕ್ಸ್ ಹೌಸೇ ಇರುತ್ತೆ, ಟ್ರಿಪ್ಲೆಕ್ಸ್ ಹೌಸು. ನೋಡಿ ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಲಿವಿಂಗ್ ಏರಿಯಾ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ವಿತ್ ಟೀಕ್ PVC ಪಾಲಿಶ್ ಮಾಡಿದ್ದಾರೆ ಫಾಲ್ ಸೀಲಿಂಗೇನು. ನಿಮಗೆ ಇಲ್ಲಿ ಒಂದು ಡೋರ್ ಬರುತ್ತೆ. ಈ ಸ್ಪೇಸಲ್ಲಿ UPVC ವಿಂಡೋ ಡೋರ್ ಬರುತ್ತೆ, UPVC ಡೋರ್ ಬರುತ್ತೆ. ಸಿಟ್ಔಟ್ ಏರಿಯಾ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಇದು ಸಿಟ್ಔಟ್ ಏರಿಯಾ. ನೋಡಿ ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಲೈಕ್ ಯುಟಿಲಿಟಿ, ಓಕೆನಾ, ಲೈಕ್ ನಿಮಗೆ ವೆಂಟಿಲೇಷನ್ ಗಾಳಿ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ UPVC ಡೋರ್ ಬರುತ್ತೆ, ಮಾಡಿಕೊಡ್ತಾರೆ. ಇಲ್ಲೊಂದು TV ಯೂನಿಟ್ ಮಾಡಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ.
ಇದು ರೂಮ್ ನಂಬರ್ 2 ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫುಲ್ ವಾರ್ಡ್ರೂಬ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಲ್ಯಾಮಿನೇಟೆಡ್ ಶೀಟ್ಸ್ ಹಾಕಿದ್ದಾರೆ. ಆ್ಯಂಡ್ 2 ವಿಂಡೋ ಇದೆ, ಫುಲ್ ಟೀಕ್ ವಿಂಡೋ. ಆ್ಯಂಡ್ ರೂಮ್ ಸೈಜೂ ಅಷ್ಟೇ ಈಸಿಯಾಗಿ ನಿಮಗೆ 15x15 ಆ ಥರ ರೂಮ್ ಸೈಜಸ್ ಬಂದಿರೋದು. ತುಂಬ ಚೆನ್ನಾಗಿರುತ್ತೆ ರೂಮ್ ಸೈಜೂ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಸಿಗತ್ತೆ ನೋಡಿ. ಇದು ಡೋರೂ ಅಷ್ಟೇ ಆ್ಯಂಡ್ ಫ್ರೇಮು ಅಷ್ಟೇ ಟೀಕ್ ಮಾಡಿದ್ದಾರೆ. ಇದು ಬಾಲ್ಕನಿ ಫುಲ್ ಸಿಟ್ಔಟ್ ಇದೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಮತ್ತು ನೋಡಿ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಎಲ್ಲ UPVC ಮಾಡಿದ್ದಾರೆ, PVC ಫಾಲ್ ಸೀಲಿಂಗು. ಪ್ಲಸ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಫುಲ್ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸು, ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಫುಲ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು, ರೂಮ್ ನಂಬರ್ 2. ನೆಕ್ಸ್ಟ್ ರೂಮ್ ನಂಬರ್ 3 ತೋರಿಸ್ತೀನಿ ನೋಡಿ. ಇದು ರೂಮ್ ನಂಬರ್ 3. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫುಲ್ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ವಿಂಡೋ ಸೈಜ್ ಬಂದ್ಬಿಟ್ಟು 5x6 ಆ ಥರ ರೂಮ್ ವಿಂಡೋ ಸೈಜು. ಆ್ಯಂಡ್ ರೂಮ್ ಸೈಜೂ ಅಷ್ಟೇ ನಿಮಗೆ 12x12 ಆ ಥರ ರೂಮ್ ಸೈಜಸ್ಸು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಒಳ್ಳೆ ಲ್ಯಾಮಿನೇಟೆಡ್ ಶೀಟ್ಸ್ ಹಾಕಿದ್ದಾರೆ ಎಲ್ಲ ವಾರ್ಡ್ರೂಬ್ಸ್ಗೆ, ಲಾಫ್ಟ್ಸ್ಗೆಲ್ಲ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿನೂ ಅಟ್ಯಾಚ್ ವಾಶ್ರೂಮು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸಿಗತ್ತೆ ನಿಮಗೆ. ಇದು ಅಟ್ಯಾಚ್ ವಾಶ್ರೂಮು. ಟೋಟಲ್ ಬಿಲ್ಡಿಂಗ್ಸೇ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸು, ಎಲ್ಲ ಜಾಗ್ವರ್ ಫಿಟ್ಟಿಂಗು ಹಾಕ್ಕೊಡ್ತಾರೆ. ಇದು ಹೊಸ ಬಿಲ್ಡಿಂಗು, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಎಲ್ಲ ರೆಡಿ ಇದೆ ಪ್ರಾಜೆಕ್ಟು, ಏನು ಪೆಂಡಿಂಗ್ ಇಲ್ಲ. ಎಲ್ಲ ಫಿಟ್ಟಿಂಗ್ಸು ಅದು ಇದು ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇರೋದು ಅಷ್ಟೇ. ಫುಲ್ಲಿ ಕಂಪ್ಲೀಟೆಡ್ ನೋಡಿ, ಸನ್ಲೈಟ್ ಎಲ್ಲ. ನೆಕ್ಸ್ಟ್ ಇವಾಗ 3rd ಫ್ಲೋರ್ ತೋರಿಸ್ತೀನಿ. 3rd ಫ್ಲೋರಲ್ಲಿ ಒಂದು ರೂಮ್ ಸಿಗುತ್ತೆ, ಮಲ್ಟಿಪರ್ಪಸ್ ರೂಮು. ನೀವು ಬೇಕಾದರೆ ಜಿಮ್ ರೂಮ್ ಥರ ಮಾಡ್ಕೋಬೋದು, ಇಲ್ಲಾಂದರೆ ಹೋಮ್ ಥಿಯೇಟರ್ ರೂಮ್ ಥರ ಮಾಡ್ಕೋಬೋದು. ಹಂಗೆ ಓಪನ್ ಆಗಿ ಬಿಟ್ಟಿದ್ದಾರೆ. ಪ್ಲಸ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ ನೋಡಿ. ನಾನು ಹೇಳಿದ್ನಲ್ವ ಟೋಟಲ್ ಬಿಲ್ಡಿಂಗ್ಸೇ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸು ಆ್ಯಂಡ್ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ನೋಡಿ. ಸೈಜೂ ಅಷ್ಟೇ, ರೂಮ್ ಸೈಜು ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ, ವಿತ್ ಬಾಲ್ಕನಿ ಸಿಗತ್ತೆ ನೋಡಿ. ವಿತ್ ಸೀಲಿಂಗ್ ಬಂದ್ಬಿಟ್ಟು PVC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇವಾಗ ನಾನು ಟೆರ್ರಸ್ ತೋರಿಸ್ತೀನಿ ನೋಡಿ. ಫುಲ್ ಓಪನ್ ಟೆರ್ರಸ್ಸು, ಫುಲ್ ಫ್ಲೋರಿಂಗು ಅಷ್ಟೇ ಟೈಲ್ಸ್ ಹಾಕಿದ್ದಾರೆ ನೋಡಿ. ಎಲ್ಲ ಫುಲ್ ಪ್ರತಿಯೊಂದು ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು 4 BHK ಡೂಪ್ಲೆಕ್ಸ್ ಹೌಸು ಪ್ಲಸ್ 1 BHK ಹೌಸು ನೀವು ರೆಂಟಿಗೆ ಬಿಡ್ಬೋದು. ಎಲ್ಲ ಟ್ಯಾಂಕ್ಸನ್ನು ಕೂರಿಸಿದ್ದಾರೆ. ಫುಲ್ಲಿ ಡೆವಲಪ್ಡ್ ಏರಿಯಾ, ಸರೌಂಡಿಂಗ್ಸ್ ಎಲ್ಲ. ಇದು ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ ಪ್ರಾಜೆಕ್ಟು. ಫ್ರಮ್ ಯಲಹಂಕಗೆ ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ವಿದ್ಯಾರಣ್ಯಪುರ್ಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಇದು ಸನ್ಲೈಟ್. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸ್ ಡೀಟೇಲ್ಸು, ಫುಲ್ ಬಿಲ್ಡಿಂಗ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಡಿಸ್ಪ್ಲೇದಲ್ಲಿ, ಅವ್ರು ಕಾಲ್ ಮಾಡ್ಬೋದು. ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕ್ತಾ ಇರೋದು, ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.